ನಮಸ್ಕಾರ. ಇವತ್ತಿನ ಈ ಚರ್ಚೆಗೆ ಸ್ವಾಗತ. ಮಕ್ಕಳು ಪುಸ್ತಕಗಳಿಂದಷ್ಟೇ ಅಲ್ಲ, ನಮ್ಮ ದೈನಂದಿನ ಜೀವನದ ಸಣ್ಣಪುಟ್ಟ ಕ್ಷಣಗಳಿಂದಲೂ ಎಷ್ಟು ಮುಖ್ಯವಾದ ಕೌಶಲ್ಯಗಳನ್ನ ಕಲಿತಾರೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಬನ್ನಿ, ಈ ಕುತೂಹಲಕಾರಿ ವಿಷಯದೊಳಗೆ ಇಳಿಯೋಣ. ಹೌದು, ಕೇಳಕ್ಕೆ ಇದು ಸರಳ ಅಂತ ಅನ್ಸಿದ್ರೂ ಇದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ತಿರುಳು. ಸಾಂಪ್ರದಾಯಿಕ ಕಲಿಕೆ ಖಂಡಿತ ಮುಖ್ಯ, ಆದ್ರೆ ಅದಕ್ಕೂ ಕೆಲವು ಮಿತಿಗಳಿವೆ ಅನ್ನೋದನ್ನ ಮರಿಬಾರ್ದು. ಸರಿ, ಹಾಗಾದ್ರೆ ನಮ್ಮ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಇದು ಬಹುತೇಕ ಎಲ್ಲ ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಯೋಚಿಸುವ ಒಂದು ಸಾಮಾನ್ಯವಾದ ಚಿಂತೆ. ಈ ಪ್ರಶ್ನೆ ಮನ್ಸಿಗೆ ಬಂದ ತಕ್ಷಣ ಒಂದು ರೀತಿ ಒತ್ತಡ ಶುರುವಾಗುತ್ತೆ ಅಲ್ವಾ? ತಮ್ಮ ಮಗುವಿನ ಭವಿಷ್ಯದ ಬಗ್ಗೆ ಪ್ರತಿಯೊಬ್ಬ ಪೋಷಕರಿಗೂ ಈ ಚಿಂತೆ ಇದ್ದೇ ಇರುತ್ತೆ. ನೋಡಿ, ಈ ಥರ ಆತಂಕ ಆಗೋದು ತುಂಬಾನೇ ಸಹಜ. ತಮ್ಮ ಮಗು ಎಲ್ಲೋ ಹಿಂದೆ ಉಳಿತಾ ಇದೆಯಾ, ಸಾಕಷ್ಟು ಕೌಶಲ್ಯಗಳನ್ನ ಕಲಿತಿಲ್ವಾ ಅನ್ನೋ ಭಾವನೆ ಅನೇಕ ಪೋಷಕರನ್ನ ಕಾಡ್ತಲೇ ಇರುತ್ತೆ. ಇದು ಒಂಥರ ನಿರಂತರ ಒತ್ತಡವಾಗಿ ಬದಲಾಗುತ್ತೆ. ಹಾಗಾದ್ರೆ ಈ ಸಮಸ್ಯೆಯನ್ನ ಪರಿಹರಿಸೋಕೆ ಒಬ್ಬ ತಾಯಿ ಮೊದಲು ಯಾವ ದಾರಿ ಹಿಡಿದ್ರು ಅಂತ ನೋಡೋಣ. ಅವರ ಆಲೋಚನೆ ತಾರ್ಕಿಕವಾಗಿ ಸರಿ ಅಂತ ಅನ್ನಿಸ್ತ್ರು, ಕೊನೆಗೆ ಅದು ಅಷ್ಟೊಂದು ಕೆಲಸ ಮಾಡ್ಲಿಲ್ಲ. ಅವರ ತಲೆಯಲ್ಲಿ ಬಂದ ಮೊದಲ ಐಡಿಯಾ ಅಂದ್ರೆ ಮಗಳ ದಿನಚರಿಯಲ್ಲಿ ಇನ್ನಷ್ಟು ಪುಸ್ತಕಗಳನ್ನ ಸೇರಿಸೋದು, ಹೊಸ ಹೊಸ ಕ್ಲಾಸ್ಗಳಿಗೆ ಸೇರಿಸೋದು. ಅಂದ್ರೆ ಹೆಚ್ಚು ಓದಿದ್ರೆ, ಹೆಚ್ಚು ಕಲಿತ್ರೆ ಕೌಶಲ್ಯಗಳು ತಾವಾಗಿಯೇ ಬಂದ್ಬಿಡುತ್ತೆ ಅನ್ನೋದು ಅವರ ಯೋಚನೆಯಾಗಿತ್ತು. ನೋಡಿ, ಪ್ಲಾನ್ ಅಂತೂ ದೊಡ್ಡದಾಗೇ ಇತ್ತು. ಇನ್ನಷ್ಟು ಪುಸ್ತಕಗಳು, ಇನ್ನಷ್ಟು ಕ್ಲಾಸ್ಗಳು, ಅದರ ಜೊತೆ ಸಹಜವಾಗೇ ಇನ್ನಷ್ಟು ಒತ್ತಡ. ಆದರೆ ರಿಸಲ್ಟ್ ಮಾತ್ರ ಪೂರ್ತಿ ಉಲ್ಟಾ. ಮಗುವಿನಲ್ಲಿ ಯಾವುದೇ ನಿಜವಾದ ಬದಲಾವಣೆ ಕಾಣಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಮಗು ಕಲಿಕೆಯಲ್ಲಿದ್ದ ಆಸಕ್ತಿಯನ್ನೇ ಕಳ್ಕೊಂಬಿಟ್ಟು. ಅಂದ್ರೆ ಈ ದಾರಿ ಸರಿ ಇರ್ಲಿಲ್ಲ ಅಂತ ಸ್ಪಷ್ಟವಾಯ್ತು. ಇಲ್ಲಿಂದ ನೋಡಿ, ಕಥೆ ಒಂದು ಇಂಟ್ರೆಸ್ಟಿಂಗ್ ಟರ್ನ್ ತಗೊಳ್ಳುತ್ತೆ. ಕಲಿಕೆಯ ಬಗ್ಗೆ ಯೋಚಿಸೋಕೆ ಒಂದು ಹೊಸ ದೃಷ್ಟಿಕೋನ ಸಿಗುತ್ತೆ. ಇದೊಂಥರ ಆಹಾ ಮೂಮೆಂಟ್. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ಕಲಿಕೆಯ ವಾತಾವರಣ ಅಂದ್ರೆ ಆ ಪುಸ್ತಕಗಳಿದ್ದ ಟೇಬಲ್ನಿಂದ ಒಮ್ಮೆಗೆ ಅಡುಗೆ ಮನೆಯ ಕೌಂಟರ್ಗೆ ಶಿಫ್ಟ್ ಆಯ್ತು. ಒಂದು ಫಾರ್ಮಲ್ ಜಾಗದಿಂದ ತುಂಬಾನೇ ಇನ್ಫಾರ್ಮಲ್ ಜಾಗಕ್ಕೆ. ನೋಡಿ, ಆ ಅಡಿಗೆ ಮಾಡೋ ಒಂದು ಚಿಕ್ಕ ಕೆಲ್ಸದಲ್ಲಿ ಆ ಮಗು ಎಷ್ಟೆಲ್ಲ ಕಲ್ತ್ಬಿಡ್ತು. ಬೇಕಾದ ಸಾಮಾನುಗಳನ್ನ ಅಳೆದಾಕುವಾಗ ಗಣಿತ ಬಂತು. ಒಂದಾದ ಮೇಲೆ ಒಂದರಂತೆ ಹಂತಗಳನ್ನ ಫಾಲೋ ಮಾಡುವಾಗ ಸೂಚನೆಗಳನ್ನ ಪಾಲಿಸೋದು ಬಂತು. ಇದೇಗೆ, ಅದ್ಯಾಕೆ ಅಂತ ಕೇಳಿದಾಗ ಕುತೂಹಲ ಹೆಚ್ಚಾಯಿತು. ಮತ್ತು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದನ್ನ ಸರಿಪಡಿಸುವಾಗ ಸಮಸ್ಯೆ ಬಗೆಹರಿಸುವ ಕೌಶಲ್ಯವೂ ಬೆಳೆಯಿತು. ಇದರ ರಿಸಲ್ಟ್ ಏನಾಯ್ತು ಗೊತ್ತಾ? ನಿಜಕ್ಕೂ ಅದ್ಭುತವಾಗಿತ್ತು. ಆ ಮಗು ಕೇವಲ ಅಡುಗೆ ಮಾಡೋದನ್ನ ಕಲೀಲಿಲ್ಲ, ಅದರ ಜೊತೆಗೇನೆ ತಾನಾಗೆ ಯೋಚನೆ ಮಾಡೋದಕ್ಕೆ, ಚಿಕ್ಕಪುಟ್ಟ ಸಮಸ್ಯೆಗಳನ್ನ ಪರಿಹರಿಸೋಕೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಹೊಸ ಆತ್ಮವಿಶ್ವಾಸದಿಂದ ಮಾತಾಡೋಕೆ ಶುರು ಮಾಡಿದ್ಲು. ಸರಿ, ಈ ಒಂದು ಕಥೆಯಿಂದ ನಮಗೆ ಅರ್ಥವಾಗುವ ದೊಡ್ಡ ಪಾಠ ಏನು ಅಂತ ಈಗ ನೋಡೋಣ. ಈ ಥರ ಕಲಿಯೋದಕ್ಕೆ ಒಂದು ಹೆಸರಿದೆ. ಅದನ್ನ ಅನುಭವ ಆಧಾರಿತ ಕಲಿಕೆ ಅಂತ ಕರೀತಾರೆ. ಅಂದ್ರೆ ಪುಸ್ತಕದಲ್ಲಿ ಸುಮ್ಮನೆ ಓದಿ ತಿಳ್ಕೊಳ್ಳೋದಕ್ಕಿಂತ ಒಂದು ಕೆಲಸವನ್ನ ನೇರವಾಗಿ ಸ್ವತಃ ಮಾಡಿ ಕಲಿಯೋದು. ಇದು ತುಂಬಾನೇ ಪರಿಣಾಮಕಾರಿ ವಿಧಾನ. ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಅಂದ್ರೆ ಇದೆ. ಆ ತಾಯಿಗೆ ಕೊನೆಗೆ ಗೊತ್ತಾದ ಹಾಗೆ, ಮಕ್ಕಳ ಮೇಲೆ ಕಲಿಯಂತ ಒತ್ತಡ ಹಾಕೋದಕ್ಕಿಂತ ಅವ್ರನ್ನ ಈ ರೀತಿ ನೈಜ ಜೀವನದ ಚಟುವಟಿಕೆಗಳಲ್ಲಿ ಸೇರಿಸ್ಕೊಳ್ಳೋದು ಕೌಶಲ್ಯಗಳನ್ನ ಕಲ್ಸಕ್ಕಿರೋ ಬೆಸ್ಟ್ ದಾರಿ. ಸರಿ, ಈಗ ಕೊನೆಯದಾಗಿ ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಅಳವಡಿಸ್ಕೋಬಹುದು ಅಂತ ನೋಡೋಣ. ಇದು ತುಂಬಾನೇ ಮುಖ್ಯವಾದ ಪ್ರಶ್ನೆ ಅಲ್ವಾ? ಹಾಗಾದ್ರೆ ನಮ್ಮ ಬ್ಯುಸಿ ಲೈಫಲ್ಲಿ ಬೇರೆ ಏನೂ ಹೆಚ್ಚುವರಿಯಾಗಿ ಮಾಡದೆ ಇದನ್ನ ಹೇಗೆ ಅಪ್ಲೈ ಮಾಡೋದು? ಉತ್ತರ ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಸರಳ, ತುಂಬಾ ಸಿಂಪಲ್. ಉದಾಹರಣೆಗೆ, ಜೊತೆಯಾಗಿ ಅಡುಗೆ ಮಾಡೋದು, ಅಂಗಡಿಗೆ ಹೋಗೋ ಮೊದಲು ಏನೇನ್ ಬೇಕು ಅಂತ ಲಿಸ್ಟ್ ಬಗ್ಗೆ ಮಾತಾಡೋದು, ಅಥವಾ ಮನೆಯಲ್ಲಿನ ಯಾವುದಾದ್ರೂ ಸಣ್ಣ ಸಮಸ್ಯೆಯನ್ನ ಒಟ್ಟಿಗೆ ಕೂತು ಸರಿಪಡಿಸೋದು. ಈ ತರಹದ ಪ್ರತಿಯೆಲ್ಲ ಸಾಮಾನ್ಯ ಕೆಲಸಗಳು ಕೂಡ ಕಲಿಕೆಯ ಅದ್ಭುತ ಅವಕಾಶಗಳೇ ಸರಿ. ಹಾಗಾದ್ರೆ ಇದೆಲ್ಲದ್ರಿಂದ ನಾವು ಕಲಿಬೇಕಾದ ಪಾಠ ತುಂಬಾನೇ ಸರಳ ಮತ್ತು ಸ್ಪಷ್ಟ. ಮಕ್ಕಳಿಗೆ ಕೇವಲ ಹೇಳಿಕೊಡೋದಲ್ಲ, ಅವರಿಗೆ ತಾವೇ ಸ್ವತಃ ಮಾಡಿ ಕಲಿಯಲು ಅವಕಾಶ ಕೊಡಬೇಕು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಮಕ್ಕಳ ಕಲಿಕೆಗೆ ಅತ್ಯುತ್ತಮವಾದ ತರಗತಿ ಅಂದ್ರೆ 4 ಗೋಡೆಗಳಿರೋ ಒಂದು ಕೋಣೆ ಆಗ್ಬೇಕಂತೇನೂ ಇಲ್ಲ. ಬದಲಿಗೆ ಈ ಇಡೀ ಜಗತ್ತೇ ಒಂದು ಪಾಠಶಾಲೆ ಆಗಿರ್ಬೋದಲ್ವೇ? ಒಮ್ಮೆ ಯೋಚನೆ ಮಾಡಿ ನೋಡಿ.